ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಹೆಲ್ತ್ ಇಸ್ ವೆಲ್ತ್ ಅಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಆದ್ರೆ ಅಷ್ಟೇ ಇಗ್ನೋರ್ ಮಾಡ್ತಿರೋದು ನಾವು ಹೆಲ್ತ್ ಅನ್ನು. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಾವು ಸೇವಿಸುವಂತಹ ಆಹಾರ ಆಗಿರ್ಬೋದು ಅಥವಾ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದರಲ್ಲೂ ಇತ್ತೀಚೆಗಂತೂ ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ಜನರನ್ನ ಕಾಡೋಕೆ ಶುರು ಮಾಡಿದೆ. ಅಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜೊತೆಗೆ ಆ ಆರೋಗ್ಯ ಸಮಸ್ಯೆಗಳಿಗಿರುವಂತಹ ಟ್ರೀಟ್ಮೆಂಟ್ಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀ ಪೇನ್ ಬಗ್ಗೆ ಮಾತನಾಡ್ತಿದ್ವಿ. ಇತ್ತೀಚೆಗಂತೂ ನಾವು ಸಾಕಷ್ಟು ಜನರಲ್ಲಿ ಈ ಮಂಡಿ ಸವೆತದ ಬಗ್ಗೆ ಕೇಳಿರ್ತೀವಿ ಹಾಗೂ ನೋಡಿರ್ತೀವಿ. ಈ ಮಂಡಿ ಸವೆತ ಆಗೋದಕ್ಕೆ ಕಾರಣ ಏನು, ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಹಾಗೂ ರೀಜನರೇಟಿವ್ ಸೆಂಟರ್ನ ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಹಾಗೂ ಕ್ಲಿನಿಕಲ್ ಹೆಡ್ ಆಗಿರುವಂತಹ ಡಾಕ್ಟರ್ ವಿದ್ಯಾ ಬಂಡ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಹಲೋ. ಈ ಮಂಡಿ ಸವೆತ ಅನ್ನುವಂಥದ್ದು ಮುಂಚೆ ಎಲ್ಲ ನಾವು 60 ವರ್ಷ ಆದವರಲ್ಲಿ ಅಂದರೆ ವಯಸ್ಸಾದವರಲ್ಲಿ ಮಂಡಿ ಸವೆತ ಆಗಿದೆ, ಅದನ್ನು ಸರ್ಜರಿ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ವಿ. ಇತ್ತೀಚೆಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಈ ಮಂಡಿ ಸವೆತ ನಾವು ಕೇಳ್ತೀವಿ. 25+ ಆಗಿರೋರೆಲ್ಲ ಇಲ್ಲ, ನನಗೆ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ, ತುಂಬ ಪೇನ್ ಇದೆ, ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಂತೆ, ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಈಗ ನೀ ಪೇನ್ ಕಾಣಿಸ್ಕೊಳ್ತಿರೋದು ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕು ಅಂತ ಹೇಳ್ತಿರೋದಕ್ಕೆ ಕಾರಣ ಏನು, ಕಾಸಸ್ ಏನು? So usually knee pain after 50 or 60 commonly knee osteoarthritis. So ಈಗ ನಾನು ಇದು ತೋರಿಸ್ತೀನಿ. ದಿಸ್ ಈಸ್ ದ knee joint. ಇದು ಕಾರ್ಟಿಲೇಜ್ ಬ್ಲೂ ಕಲರ್ದು ಆ್ಯಂಡ್ ದಿಸ್ ಒನ್ ಈಸ್ ದ ಮೆನಿಸ್ಕೈ ಲಿಗಮೆಂಟ್ಸ್. ಸೊ ಎವ್ರಿ ಒನ್ ಆಫ್ಟರ್ 50 years ಪ್ರಾಬ್ಲಮ್ ಬರೋದು ಕಾರ್ಟಿಲೇಜ್ ಡೆಫಿಷಿಯನ್ಸಿ. ಅಂದರೆ ಇದು ಜೆಲ್ ಒಂದು ಕುಷನ್ ಥರ ಇರುತ್ತೆ ಬೋನ್ಸ್ ಮಧ್ಯದಲ್ಲಿ. ಸೊ ಇಟ್ ವಿಲ್ ರೆಡ್ಯೂಸ್ ವಿತ್ ಏಜ್. ಎಲ್ಲರಿಗೂ 50 ಮೇಲೆ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಯಂಗ್ಸ್ಟರ್ಸಲ್ಲಿ ಈ ಪ್ರಾಬ್ಲಮ್ ಬರೋದು ಕಾಮನ್ಲಿ ಇಂಜುರೀಸ್ ಅಂದರೆ ಮೇ ಬಿ ಮೆನಿಸ್ಕಲ್ ಟೇರ್ ಆಗಿರ್ಬೋದು, ಇಲ್ಲ ಲಿಗಮೆಂಟ್ ಟೇರ್ ಆಗಿರ್ಬೋದು, ಪಕ್ಕದಲ್ಲಿ ಮಸಲ್ ಟೆಂಡಾನ್ಸ್ ಟೇರ್ ಆಗಿರ್ಬೋದು, ಒಂದು ಬರ್ಸ ಅಂತ ಇರುತ್ತೆ ಪಕ್ಕದಲ್ಲಿ, ವಾಟರ್ ಫಿಲ್ ಸ್ಯಾಕ್ಸ್ ಅರೌಂಡ್ ನನಿ, ಅದರಿಂದ ನೋವು ಬರ್ಬೋದು. ಸೊ ಕಾಮನ್ಲಿ ಇಂಜುರೀಸಿಂದ ಯಂಗ್ಸ್ಟರ್ಸಲ್ಲಿ ಬರುತ್ತೆ. ಕಾಮನ್ಲಿ ಮೆನಿಸ್ಕೈ ಟೇರ್ ಆರ್ ಕ್ರೂಷಿಯೇಟ್ ಲಿಗಮೆಂಟ್ ಟೇರ್ ಆ ಥರ. ಸೊ ಇದು 20 to 40 years ಕಾಮನ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಆರ್ ಆ್ಯನ್ ಆಕ್ಸಿಡೆಂಟ್ಸ್ ಆ ಲಿಗಮೆಂಟ್ ಟೇರ್ಸಿಂದ ಬರುತ್ತೆ. ಅವ್ರು ಒಬ್ರೊಬ್ರಿಗೆ ಯಂಗ್ ಏಜಲ್ಲಿನೂ ಬಿಕಾಸ್ ಆಫ್ ದೇರ್ ಆ್ಯಕ್ಟಿವಿಟೀಸ್ ತುಂಬ ಓಡಾಡ್ತಾರೆ. ಸೊ 30+ ಅವ್ರಿಗೇನೆ ಲೈಕ್ ಟೀಚರ್ಸ್ ಆಗಲಿ, ಫಾರ್ಮರ್ಸ್ ಆಗಲಿ, ಅವರಿಗೆ ದೇ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಲಾಂಗ್ ಟೈಮ್. ಬೆಳಗ್ಗೆಯಿಂದ ಸಂಜೆವರೆಗೂ ನಿಲ್ತ್ಕೊಂಡೇ ಹೇಳಬೇಕು. ದೇ ಹ್ಯಾವ್ ಟು ವರ್ಕ್, ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ಥರ ಅವ್ರಿಗೆ ಒಬ್ರೊಬ್ರಿಗೆ ಒಬೇಸ್ ಅವ್ರಿಗೆ ಈ ಮಂಡಿ ಮೇಲೆ ತುಂಬ ಸ್ಟ್ರೆಸ್ಸಿಂದಾನು ಕಾರ್ಟಿಲೇಜ್ ಡೆಫಿಷಿಯನ್ಸಿನೂ ಅರ್ಲಿಯಾಗ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ರೊಬ್ರಿಗೆ ಬಿಕಾಸ್ ಆಫ್ ಜೆನೆಟಿಕ್ಸ್ ದೇ ಮೇ ಬಿ ಥಿನ್, ಇಂಜುರೀಸೂ ಆಗಿರಲ್ಲ, ಬಟ್ ಅವ್ರಿಗೆ ಅರ್ಲಿ ಆಗೇ ವಿತ್ 30s or 40s ಇಂದಾನೆ ಮಂಡಿ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ಎಕ್ಸ್ರೇ ಮಾಡಿದ್ರೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ದೇ ವಿಲ್ ಬಿ ಹ್ಯಾವಿಂಗ್ ಪೇನ್. ದಿಸ್ ಈಸ್ ಆಲ್ಸೋ ಅವ್ರಿಗೆ ಅರ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವಿ ಶುಡ್ ನೋ ವಾಟ್ ಈಸ್ ದ ಕಾಸ್ ಆಫ್ ದ ಪೈನ್, ವೆದರ್ ಇಟ್ಸ್ ಎ ಕಾರ್ಟಿಲೇಜ್ ಆರ್ ಮೆನಿಸ್ಕೈ ಆರ್ ಲಿಗಮೆಂಟ್, ಎಲ್ಲಿಂದ ನೋವು ಬರ್ತಾ ಇದೆ ಇದು ಫಸ್ಟ್ ಡಯಾಗ್ನೋಸ್ ಮಾಡಬೇಕು. ದೆನ್ ಲೇಟರ್ ವಿ ಶುಡ್ ಟ್ರೀಟ್ ಹೌ ಇಟ್ ಈಸ್ ಅಂತ. ಇನ್ನು ಯಾವ ಸ್ಟೇಜಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂತ, ಬಿಕಾಸ್ ನೀ ಪೇನ್ ಕಾಣಿಸ್ಕೊಳ್ತಾ ಇದೆ, ಇಲ್ಲ ನಾನು ತುಂಬ ವಾಕ್ ಮಾಡಿಬಿಟ್ಟಿದ್ದೀನಿ, ಬಂದಿದೆ, ಯಾವುದೋ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡು ಬಿಡ್ಬಿಡೋಣ, ಆಮೇಲೆ ರೆಸ್ಟ್ ಮಾಡಿದ್ರಾಯ್ತು ಅಂತ. ಸೊ ಯಾವ ಸ್ಟೇಜಲ್ಲಿ ಅಥವಾ ಎಷ್ಟು ದಿನಗಳ ಕಾಲ ಈ ನೀ ಪೇನ್ ಇದ್ರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ? ಸೊ ಯೂಶ್ವಲಿ ಅಕ್ಯೂಟ್ ಪೇನ್ ತುಂಬ ಸ್ಟ್ರೆಸ್ ಆದರೆ ಒಬ್ರೊಬ್ರಿಗೆ ಪೇನ್ ಬರುತ್ತೆ. ಸೊ ಇಟ್ ಶುಡ್ ನಾಟ್ ಲಾಂಗ್ ಫಾರ್ 2 weeks. ಸೊ ಸ್ಟಾರ್ಟಿಂಗಲ್ಲಿ ಪೇನ್ ಬಂದರೆ ಸ್ವಲ್ಪ ರೆಸ್ಟ್, ಐಸ್ ಪ್ಯಾಕು ಆರ್ ಪೇನ್ ಕಿಲ್ಲರ್ ಆ ಥರ ತೊಗೊಂಡು ಯೂಶ್ವಲಿ ಇಟ್ ಶುಡ್ ಸಬ್ಸೈಡ್. ಒಂದು 2 ವಾರ ಇಲ್ಲಾಂದರೆ 3 ವಾರದಿಂದ ಜಾಸ್ತಿ ಇದ್ದರೆ ವಿ ಶುಡ್ ನೋ, ಅಂದರೆ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ಸೈಡ್, ಒಳಗೇನೋ ಆಗ್ತಾ ಇದೆ, ದಿಸ್ ಈಸ್ ನಾಟ್ ಎ ನಾರ್ಮಲ್ ಪೈನ್. ಸೊ ವಿ ಹ್ಯಾವ್ ಟು ಕನ್ಸಲ್ಟೆಂಟ್ ಏನಿದೆ ಪೇನ್ ಫಿಸಿಷಿಯನ್ ಆರ್ಥೋ ಏನೇ ಕನ್ಸಲ್ಟ್ ಮಾಡಬೇಕಾಗುತ್ತೆ. ವೈ ಈಸ್ ದ ಕಾಸ್ ಆಫ್ ದ ಪೇನ್ ಮೋರ್ ದ್ಯಾನ್ 3 weeks ಇಂದ. ಸೊ ವಿ ಶುಡ್ ಕನ್ಸಲ್ಟ್. ಆ್ಯಂಡ್ 3 months ಇಂದ ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ಆವಾಗ ವಿ ಶುಡ್ ಥಿಂಕ್ ಆಫ್ ಇಟ್. ಯೂಶ್ವಲಿ ಅರ್ಲಿ ಸ್ಟೇಜ್ ಆಸ್ಟಿಯೋಆರ್ಥ್ರೈಟಿಸ್ ಇರುತ್ತೆ. ಅರ್ಲಿಯಲ್ಲಿ ಹೇಗೆ ಗೊತ್ತಾಗುತ್ತೆ ಒಂದು ನೋವು ಅಂದರೆ ಅವ್ರಿಗೆ ಸ್ಟೆಪ್ಸ್ ಹತ್ತುವಾಗ ಪೇಯ್ನ್ ಬರುತ್ತೆ, ಕೆಳಗೆ ಕೂತ್ಕೊಂಡು ಎದ್ದೇಳುವಾಗ ಪೇಯ್ನ್ ಬರುತ್ತೆ. ನಾರ್ಮಲ್ ವಾಕಿಂಗ್ ನಥಿಂಗ್ ವಿಲ್ ಹ್ಯಾಪನ್, ದೇ ವಿಲ್ ನಾಟ್ ಹ್ಯಾವ್ ಎನಿ ಡಿಸ್ಕಂಫರ್ಟ್. ವೆನ್ ದೇ ಎಂಟರ್ ಇನ್ ಟು ಸ್ಟೇಜ್ 3 ಆವಾಗ ಅವ್ರಿಗೆ ನಾರ್ಮಲ್ ವಾಕಿಂಗೇ ವಾಕಿಂಗೇ ಪ್ರಾಬ್ಲಮ್ ಇರುತ್ತೆ. ಒಬ್ರೊಬ್ರಿಗೆ ಒಂದೇ ಕೂತ್ಕೊಂಡು ಜಾಸ್ತಿ ಟೈಮ್ ನಿಲ್ತ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕಾಗಲ್ಲ. ಸೊ ಅಷ್ಟೊಂದು ಪೇಯ್ನ್ ಇರ್ತದೆ. ದೇ ಎಂಟರ್ಡ್ ಇನ್ ಟು 3rd stage. ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜಸ್ ನೀ ಆಸ್ಟಿಯೋಆರ್ಥ್ರೈಟಿಸ್ಗೆ ಏಜಿಂದ ಬರೋದು. ಸೊ ಸ್ಟೆಪ್ಸ್ ಹತ್ತುವಾಗ ಪೇಯ್ನ್ ಬರುತ್ತೆ. or then only they should consult. Early stage allene when we take care of it, we can actually stop the progression. Third stage bandmele definitely we can treat at that stage also, but the sittings different, plasma therapy sittings vary agutte.
ಸೊ ಆ ಪೇನ್ 3 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ ದೇ ಹ್ಯಾವ್ ಟು ಕನ್ಸಲ್ಟ್. ಆ್ಯಂಡ್ ಆಲ್ಸೋ ಆ್ಯಂಡ್ ಆಸ್ಟಿಯೋಆರ್ಥ್ರೈಟಿಸ್ 50ಸಿಂದ ಮೇಲೆ ಇರೋರಿಗೆ 40ಸಿಂದ ಜಾಸ್ತಿ ಏಜ್ ಆಗಿರೋರಿಗೆ ಸ್ಟೆಪ್ಸ್ ಹತ್ತುವಾಗನೇ ನೋವು ಬಂದ್ಬಿಡುತ್ತೆ. ಸೊ ದೆನ್ ದೇ ಡೆಫಿನೆಟ್ಲಿ come to the doctor. Why is this pain? Because that is not a normal pain. ಅವ್ರಿಗೆ that will be chronic. ಸೊ ಅವಾಗ ಕೇರ್ ತೊಗೊಂಡ್ರೆ then we can stop the progression of the knee osteoarthritis. ಇನ್ನು ಈ ಮಂಡಿ ಸವೆತ ಆದಾಗ ಸರ್ಜರಿ ಒಂದೇ ಆಪ್ಷನ್, ಅದನ್ನು ಬಿಟ್ಟು ಬೇರೆ ಟ್ರೀಟ್ಮೆಂಟೇ ಇಲ್ವಾ ಅಂತ? ಸೊ ಇದು ಸರ್ಜಿಕಲ್ ಎರ ಪಾಸ್ಟ್ 30 ಇಯರ್ಸಿಂದ ಇದು ನಡೀತಾ ಇದೆ. ಫಸ್ಟು ಪೇಷಂಟ್ ಪೇಯ್ನ್ ಬಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ನಿಮ್ಮದು ಸವ್ಯೋದು ಸ್ಟಾರ್ಟ್ ಆಗಿದೆ ಅಮ್ಮ, ನೀವು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ, ಇಲ್ಲ ಪೇಯ್ನ್ ಕಿಲ್ಲರ್ ತೊಗೊಳ್ಳಿ, ಆ್ಯಂಡ್ ಸ್ವಲ್ಪ ಇನ್ನೂ ಜಾಸ್ತಿ ನೀವು ತಡ್ಕೊಳಕ್ಕಾಗಲ್ಲ ಅಂದರೆ ಸರ್ಜರಿ ಮಾಡ್ತೀವಿ ಅಂತ. ಬಟ್ ದಟ್ ಈಸ್ ನಾಟ್, ಅಂದರೆ ಇದು ಈಗ ಬೇಕಾಗಿಲ್ಲ. ಸೊ ವಾಟ್ ವಿ ಡೂ, ವಿ ಕ್ಯಾನ್ ರೀಸನರೇಟ್ ದ ಕಾರ್ಟಿಲೇಜ್, ಡ್ಯಾಮೇಜ್ ಆಗಿರೋ ಕಾರ್ಟಿಲೇಜ್ ವಿ ಕ್ಯಾನ್ ರೀಸನರೇಟ್ ವಿತ್ ಪ್ಲಾಸ್ಮಾ ಥೆರಪಿ. ಯೂಶ್ವಲಿ ಇದು ನೋಡಿ, ಇದು ನಾನು ಹೇಳಿದ್ದೀನಿ, ದಿಸ್ ಇಸ್ ದ ಕಾರ್ಟಿಲೇಜ್ ವಾಟ್ ಐ ಸೈಡ್ ನಾವು. ಸೊ ದಿಸ್ ಯೂಶ್ವಲಿ ವೆಯ್ಟ್ ಬೇರಿಂಗ್ ಏರಿಯಾಸಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಕಾಸ್ ಆಫ್ ಪೇನ್ ಫಾರ್ ನೀ ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ಸ್ಗೆ. ಅಂದರೆ ಕಾರ್ಟಿಲೇಜ್ ಥರ ಇರೋ ಕುಷನ್ ಥರ ಇರೋ ಕಾರ್ಟಿಲೇಜ್ ಕಮ್ಮಿ ಆಗ್ತಾ ಪೇಯ್ನ್ ಬರುತ್ತೆ. ವೆನ್ ವಿ ಕ್ಯಾನ್ ರೀಸನರೇಟ್ ದಿಸ್ ಕಾರ್ಟಿಲೇಜ್ ದ ಪೇಯ್ನ್ ವಿಲ್ ರಿಡ್ಯೂಸ್. ಸೊ ಯೂಶ್ವಲಿ ವಾಟ್ ವಿ ವಿಲ್ ಡೂ ಈಸ್ ವಿ ಟ್ರೈ ಟು ರೀಸನರೇಟ್ ದ ಡ್ಯಾಮೇಜ್ಡ್ ಕಾರ್ಟಿಲೇಜ್. ಆ ಡ್ಯಾಮೇಜ್ ಆಗಿರೋ ಕಾರ್ಟಿಲೇಜ್ ಟ್ರೀಟ್ ಮಾಡಿ ಇಟ್ ಹೀಲ್ ಮಾಡಿಬಿಟ್ಟು ರೀಸನರೇಟ್ ಮಾಡಿದ್ರೆ ದ ಪೇಯ್ನ್ ವಿಲ್ ರಿಡ್ಯೂಸ್. ಸೊ ದ ಕಾಸ್ ಆಫ್ ಪೇಯ್ನ್ ವಿ ಶುಡ್ ಥಿಂಕ್. ಸೊ ಸರ್ಜರಿ ಒಂದೇ ಆಪ್ಷನ್ ಅಲ್ಲ, ಒಂದೊಂದು ಕೇಸಲ್ಲಿ ಸರ್ಜರಿ ಮಾಡಲೇಬೇಕಾಗುತ್ತೆ. ದೆರ್ ವಿಲ್ ಬಿ ಫ್ಯೂ ಕೇಸಸ್ ವೇರ್ ಸರ್ಜರಿ ವಿಲ್ ಬಿ ದ ಓನ್ಲಿ ಆಪ್ಷನ್, ಬಟ್ ನಾಟ್ ಫಾರ್ ಆಲ್. ಒಂದು 100 ಪೇಷಂಟ್ಸಲ್ಲಿ ಒಂದು 10% ಪೇಷಂಟ್ಸ್ ಆ ಥರ ಇರ್ತಾರೆ. ಆ 10% ಪೇಷಂಟ್ ಸರ್ಜರಿ ಬೇಕು, ಬಟ್ 90% ವಿ ಕ್ಯಾನ್ ಟ್ರೀಟ್ ವಿತ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್. ಡಾಕ್ಟರ್, ಅದ್ರ ಬಗ್ಗೆ ಮಾತನಾಡ್ತೀನಿ. ಪಾಟೀಲ್ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಕೊಡಿ. ನಮಸ್ತೆ ಪಾಟೀಲ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹಾಂ ಹೇಳಿರಿ. ನಮಸ್ತೆ ಮೇಡಮ್. ಹೇಳಿರಿ ಪಾಟೀಲ್ ಅವರೇ, ಹೇಳಿ. ಮೇಡಮ್ ನಮ್ಮ ಮಂಡೆ ನೋವು ಇದೆ ರೀ. 4 ವರ್ಷ ಆಯ್ತು ರೀ ಮೇಡಮ್ ಅವ್ರ ನಮ್ಮ ಮಂಡೆ ನೋವಿದ್ದು. 4 ವರ್ಷ, ಓಕೆ. ಎಷ್ಟು ವಯಸ್ಸೀಗ? 44 ವರ್ಷ ಮೇಡಮ್. 44 ವರ್ಷ, ಓಕೆ. ಏನು ಕೆಲಸ ಮಾಡ್ತೀರಾ ರೀ? ನಾವು ಕೃಷಿ ಕೆಲಸ ಮಾಡ್ತಾ ಇದ್ದೀವಿ. ವಾಟ್ ಯು ವಿಲ್? ಏನು ಕೆಲಸ ಮಾಡ್ತೀರಾ ಪಾಟೀಲ್ ಅವರೇ? ನಾವು ಕೃಷಿ ಕೆಲಸ ಮಾಡ್ತೀವಿ ಮೇಡಮ್. ಅಗ್ರಿಕಲ್ಚರ್, ಓಕೆ ಓಕೆ. ಮಂಡಿಗೇನು ಏಟೇನು ಆಗಿಲ್ಲ ಅಲ್ವಾ ರೀ ಯಾವಾಗಲೂ? ಏನ್ರಿ ಮೇಡಮ್? ಮಂಡಿಗೆ ಏಟೇನಾದರೂ ಆಯ್ತಾ? ಇಂಜುರಿ ಏನಾದರೂ ಆಯಿತಾ? ಇಲ್ಲ ಮೇಡಮ್, ಇಂಜುರಿ ಆಗಿಲ್ಲ ರೀ. ಓಕೆ. ಸೊ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಗಿದೆ, 44 ಇಯರ್ಸ್, ಓಕೆ. ಸೊ ಇದೂ ಅರ್ಲಿ, ಅಂದರೆ ಅಗ್ರಿಕಲ್ಚರ್ ಅಂದರೆ ದ ಪೇಷಂಟ್ಸ್ ವಿಲ್ ಹ್ಯಾವ್ ದ ಹಾರ್ಡ್ ವರ್ಕ್. ಸೊ ನಿಮಗೆ ಇದು ನೀವು ಮಾಡೋ ಕೆಲಸದಿಂದ ಸ್ವಲ್ಪ ಬೇಗ ಸವಿಯೋದೇ ಸ್ಟಾರ್ಟ್ ಆಗಿರ್ಬೋದು ರೀ. ಅದು ಎಷ್ಟು ಸೌದಿದೆ, ಯಾವ ಸ್ಟೇಜಲ್ಲಿ ಇದೆಯಾ ಅಂತ ನೋಡ್ಕೊಂಡು ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ, ಸ್ಮಾಲ್ ಇಂಜೆಕ್ಷನ್ಸಿಂದನೇ ವಾಸಿ ಮಾಡ್ಬೋದು. ನೀವು ಒಂದ್ಸರಿ ಬನ್ನಿ ಹಾಸ್ಪಿಟಲ್ಗೆ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಇವಾಗಲೇ ಸರ್ಜರಿ ಒಂದೇ ಆಪ್ಷನ್ ಅಲ್ಲ ಅಂತ ಹೇಳಿದ್ರಿ. PRP ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದ್ರೆ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. 20,000+ ಪೇಷಂಟ್ಸ್ಗೆ ನೀವು ಟ್ರೀಟ್ ಮಾಡಿದ್ದೀರಾ. ಜೊತೆಗೆ 50,000 ಪೇಷಂಟ್ಸ್ಗೆ PRP ಟ್ರೀಟ್ಮೆಂಟನ್ನು ನೀವು ಕೊಟ್ಟಿದ್ದೀರಾ. ಸೊ ಈ PRP ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ವಾಟ್ ಇಸ್ PRP ಟ್ರೀಟ್ಮೆಂಟ್ ಅಂತ ತಿಳಿಸೋದಾದರೆ? ಸೊ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ. ಆ ಬ್ಲಡ್ ಸೆಲ್ಸ್ಗೆ ಹೀಲಿಂಗ್ ಫಂಕ್ಷನ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ. ಯೂಶ್ವಲಿ ಕ್ಲಾಟಿಂಗ್ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಹೀಲಿಂಗ್ ಫಂಕ್ಷನ್. ನಮ್ಮ ಸ್ಕಿನ್ ಹೇಗೆ ಹೀಲ್ ಆಗುತ್ತೆ, ಸೊ ವೆನ್ ದೆರ್ ಇಸ್ ಎ ಕಟ್ ಆನ್ ದ ಸ್ಕಿನ್ ಇಟ್ ವಿಲ್ ಆಟೋಮ್ಯಾಟಿಕಲಿ ಹೀಲ್. ದಿಸ್ ಈಸ್ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್ ಇನ್ ದ ಪ್ಲೇಟ್ಲೆಟ್ಸ್. ಆ ಪ್ಲೇಟ್ಲೆಟ್ಸ್ ಅಲ್ಲಿ ಹೋಗ್ಬಿಟ್ಟು ಕ್ಲಾಟ್ ಮಾಡಿಬಿಟ್ಟು ಇಟ್ ರಿಲೀಸಸ್ ಗ್ರೋತ್ ಫ್ಯಾಕ್ಟರ್ಸ್ ಆ್ಯಂಡ್ ರೀಸನೇಟ್ಸ್ ಅಂದರೆ ಮತ್ತು ಸ್ಕಿನ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದ ಸೇಮ್ ಕಾನ್ಸೆಪ್ಟ್ ವಿ ಯೂಸ್ ಟು ಟ್ರೀಟ್ ದ ನೀ ಆಸ್ಟಿಯೋಆರ್ಥ್ರೈಟಿಸ್. ಅಲ್ಲಿ ಏನೇ ಡ್ಯಾಮೇಜ್ ಆಗಿದೆ, ವಿಟ್ಸ್ ಅ ಕಾರ್ಟಿಲೇಜ್, ಅಲ್ಲಿ ಕೊಟ್ಟರೆ ಏನಾಗುತ್ತೆ, ಗ್ರೋತ್ ಫ್ಯಾಕ್ಟರ್ಸ್ ಇಟ್ ರಿಲೀಸಸ್ ದ ಮಲ್ಟಿಪಲ್ ಪ್ಲೇಟ್ಲೆಟ್ಸ್, ಮಲ್ಟಿಪಲ್ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ಸ್ಟಿಮ್ಯುಲೇಟಿಂಗ್ ದ ಕಾಂಡ್ರೋಸೈಟ್ಸ್ ಟು ರೀಸನರೇಟ್. ಕಾಂಡ್ರೋಸೈಟ್ಸ್ ಅಂದರೆ ಕಾರ್ಟಿಲೇಜ್ ಸೆಲ್ಸ್ ಅದು. ಸೊ ಆ ಸೆಲ್ಸ್ ರೀಸನರೇಟ್ ಆಗಿಬಿಟ್ಟು ಇನ್ನೇನು ಡ್ಯಾಮೇಜ್ ಆಗಿದೆ ಮತ್ತು ನಾರ್ಮಲೈಸ್, ಆಲ್ಮೋಸ್ಟ್ ಫುಲ್ ನಾರ್ಮಲ್ ಏನಾಗಲ್ಲ, ಬಟ್ ಇಟ್ ಆಲ್ಮೋಸ್ಟ್ ಅವ್ರ ಏಜ್ಗೆ ಎಷ್ಟು ಬೇಕತ್ತೋ ಆ ಥರ ಹೀಲ್ ಮಾಡಿರುತ್ತೆ. ದಟ್ಸ್ ಹೌ ದ ಪ್ಲೇಟ್ಲೆಟ್ಸ್ ವರ್ಕ್. ಸೊ ಬಟ್ ಯಾವ ಸ್ಟೇಜ್ಗೆ ಎಷ್ಟು ಕೊಡಬೇಕು ಅಂತ, ಫಸ್ಟ್ ಸ್ಟೇಜ್ಗೆ ಅರ್ಲಿ ಸ್ಟೇಜಸ್ 1 or 2 ಸಿಟ್ಟಿಂಗ್ ಸಫಿಷಿಯಂಟ್. 3rd, 4th ಸ್ಟೇಜ್ 3-4 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ದಟ್ ನಂಬರ್ ಆಫ್ ಸಿಟ್ಟಿಂಗ್ಸ್ ಆರ್ ಶಾರ್ಟ್ಸ್ ಆಫ್ PRP ಡಿಪೆಂಡ್ಸ್ ಆನ್ ದ ಡ್ಯಾಮೇಜ್. ಆ ಥರ ಇರುತ್ತೆ. ಸೊ ದಿಸ್ ಈಸ್ ಅ ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ ವಿತ್ ದ ಪೇಷಂಟ್ಸ್ ಓನ್ ಬ್ಲಡ್.
ಆ್ಯಂಡ್ ವಿತ್ ಸ್ಮಾಲ್ ಇಂಜೆಕ್ಷನ್ಸ್. ಸೊ ಅವ್ರ ಬ್ಲಡ್ಡಿಂದಾನೇ ಮಾಡ್ತೀವಿ, ದೇರ್ ವಿಲ್ ಬಿ ನೋ ಸೈಡ್ ಎಫೆಕ್ಟ್ಸ್ ಆ ಥರ ಏನೂ ಇರಲ್ಲ. ಸೊ ಪೇಷಂಟ್ಸ್ ಬ್ಲಡ್ಡಿಂದಾನೇ PRP ಅನ್ನು ಪ್ಲೇಟ್ಲೆಟ್ಸನ್ನು ತೊಗೊಂಡು PRP ಟ್ರೀಟ್ಮೆಂಟ್ ಕೊಡೋದು. ಸ್ಕಿನ್ನಿಗೆ ಇವಾಗ ಫೇಸ್ಗೆ PRP ಟ್ರೀಟ್ಮೆಂಟ್ ಇದೆ, ಆ್ಯಂಡ್ ಹೇರ್ ಲಾಸ್ ಇದ್ದರೆ PRP ಟ್ರೀಟ್ಮೆಂಟ್ ಇದೆ. ಆ್ಯಂಡ್ PRP ಟ್ರೀಟ್ಮೆಂಟ್ ಇಸ್ ಪೇನ್ಲೆಸ್ ಮತ್ತು ಅನೆಸ್ಥಿಷಿಯಾ ಕೊಡೋ ನೆಸೆಸಿಟಿ ಇರಲ್ಲ ಅಂತ ಕೇಳ್ಪಟ್ಟಿದ್ದು. ಹೇಗೆ ವರ್ಕ್ ಆಗುತ್ತೆ ಡಾಕ್ಟರ್? ಸೊ ಆ್ಯಸ್ ಯು ಸೆಡ್, ಸ್ಕಿನ್ ಆಗಲಿ ಹೇರ್ ಆಗಲಿ, ಸ್ಕಿನ್ನಲ್ಲಿ ಈ ಏಜಿಂಗ್ ಪ್ರಾಸೆಸ್ ಆಗಿಬಿಡುತ್ತೆ ಬ್ರಿಂಕಲ್ಸ್ಗೆ, ಆ್ಯಂಡ್ ಹೇರ್ಗೆ ಬಿಕಾಸ್ ಆಫ್ ಏಜ್ ದೇರ್ ಬಿ ಬಾಲ್ಡ್ನೆಸ್. ಈ PRP ಹೇರ್ ಫಾಲಿಕಲ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಇಲ್ಲಿ ವಾಟ್ ಎವರ್ ಈಸ್ ದ ಡಿಜನರೇಟೆಡ್, ಇಟ್ ಸ್ಟಾರ್ಟ್ಸ್ ರೀಜನರೇಟೆಡ್ ಸ್ಕಿನ್ ಸೆಲ್ಸ್, ಅಲ್ಲಿ ಕೊಲ್ಲಾಜನ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂಡರ್ ದ ಸ್ಕಿನ್. ಬಿಕಾಸ್ ಆಫ್ ದಟ್ ದೇರ್ ಬಿ ವ್ರಿಂಕಲ್ಸ್. ಸೊ ದಿಸ್ ಸ್ಟಾರ್ಟ್ಸ್ ರೀಜನರೇಟಿಂಗ್ ದ ಲಾಸ್ಟ್ ಕೊಲ್ಲಾಜನ್ ಅಂಡರ್ ದ ಸ್ಕಿನ್. ಸೊ ಅದೇ ಥರನೇ ಇಲ್ಲಿನೂ ಕಾರ್ಟಿಲೇಜ್ ಡ್ಯಾಮೇಜಿಂದ ಯೂಶ್ವಲಿ ಪೇಯ್ನ್ ಬರುತ್ತೆ ಆಫ್ಟರ್ 50s. ಸೊ ಒನ್ಸ್ ದ ಕಾರ್ಟಿಲೇಜ್ ಈಸ್ ರೀಗ್ರೋನ್, ಈ ರೀಗ್ರೋ ಆಗಿರೋ ಕಾರ್ಟಿಲೇಜ್ ದ ಪೇಯ್ನ್ ಅಂದರೆ ಕಾರ್ಟಿಲೇಜ್ ಇದು ಏಜ್ ರಿಲೇಟೆಡ್ ಪ್ರಾಸೆಸ್ ಅಂತ ಹೇಳ್ಬೋದು. ದಿಸ್ ಈಸ್ ನಾಟ್ ಎ ಡಿಸೀಸ್, ಬಟ್ ಇದು ಪೇಷಂಟ್ಗೆ ತೊಂದರೆ ಕೊಡುತ್ತೆ ಬಿಕಾಸ್ ಆಫ್ ದ ಪೇಯ್ನ್. ಹೇರ್ ವೈಟ್ ಆದರೆ, ಫೇಸ್ ವ್ರಿಂಕಲ್ಸ್ ಆದರೆ ನೋ ಬರಲ್ಲ, ನೋ ಒನ್ ವಿಲ್ ಥಿಂಕ್ ಆಫ್ ಇಟ್. ಬಟ್ ಇಲ್ಲಿ ಮಾತ್ರ ದೇ ವಿಲ್ ಗೆಟ್ ಪೇಯ್ನ್. ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಆದರೆ ದಿಲ್ ಬಿ ಸೈಕಲಾಜಿಕಲ್ ಎಫೆಕ್ಟ್ ಆನ್ ದೇರ್ ಫ್ಯಾಮಿಲಿ ಆರ್ ದ ಪೇಷಂಟ್, ಆ ಥರ ತುಂಬ ಇರುತ್ತೆ. So what is damaged inside, that will be regenerated with PRP. Platelets in the growth factors platelets ಅಲ್ಲಿ growth factors ಇಂದ ಇದು starts regenerating. So then the patient will definitely find pain ಕಮ್ಮಿ ಆಗಿಬಿಡುತ್ತೆ, and they can go back to their work if they are working. So immediately after the treatment also no bed rest. ಇವತ್ತು ನಾನು ಮಾಡಿದ್ರೆ ಇವತ್ತು ಬೆಡ್ ರೆಸ್ಟ್ ಇಲ್ಲ, ಬಟ್ ಡೂಸ್ ಡೋಂಟ್ಸ್ ಇರುತ್ತೆ. ಇದು ಮಾಡಬೇಕು, ಇದು ಮಾಡಬಾರ್ದು, ಈ ಥರ ನಾವು ಫಾಲೋ ಮಾಡಬೇಕು. ಯಾವ ಜಾಯಿಂಟ್ ಟ್ರೀಟ್ ಮಾಡಿದ್ರೆ ಆ ಜಾಯಿಂಟ್ ಪ್ರಕಾರ ನಾವು ಡೂಸ್ ಡೋಂಟ್ಸ್ ಹೇಳ್ತೀವಿ. ಕೈಗೆ ಟ್ರೀಟ್ ಮಾಡಿದ್ರೆ ತುಂಬ ವೆಯ್ಟ್ ಎತ್ತಬೇಡಿ. ಸೊ ಮಾತನಾಡ್ತೀರಿ. ರಾಘವೇಂದ್ರ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಡಾಕ್ಟರ್ ಜೊತೆಗೆ ಮಾತನಾಡಿ. ನಮಸ್ತೆ. ನಮಸ್ತೆ ರೀ, ಹೇಳಿ. ನಾನು ನೀವು ತೋರಿಸ್ತಾ ಇರೋ ಪ್ರೋಗ್ರಾಮ್ ನೋಡಿದೆ. ನೀವು ಅದರಲ್ಲಿ ಮೊಣಕಾಲಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಮಂಡಿಗೆ. ಅದೇ ತರ ಹಿಪ್ ಜಾಯಿಂಟ್ ಏನಾದ್ರು ಸ್ಟಿಫ್ ಆಗಿದ್ರೆ ಅದು ಕೊಡಕ್ಕಾಗತ್ತಾ ಸರ್? ಇದು ಮಂಡಿಗೆ ಒಂದೇ ಅಲ್ಲ, ಹಿಪ್ ಜಾಯಿಂಟ್, ಶೋಲ್ಡರ್, ಸ್ಪೈನ್, ಯಾವ ಚಿಕ್ಕ ಚಿಕ್ಕ ಜಾಯಿಂಟ್ ಅಲ್ಲಿನೂ ಟ್ರೀಟ್ ಮಾಡ್ಬೋದು. ಬಟ್ ಏನು ಪ್ರಾಬ್ಲಮ್ ಅಂತ ನೋಡ್ಬೇಕಷ್ಟೇ. ಹೇಳಿ. ಏನಾಗಿದೆ ಅಂದ್ರೆ ಹಿಪ್ ಜಾಯಿಂಟ್ ಫುಲ್ ಲಾಕ್ ಆಗ್ಬಿಟ್ಟು, ಹಿಪ್ ಜಾಯಿಂಟ್ ಮೇಲೆ ಕುತ್ತಿಗೆಯಿಂದ ಹಿಡಿದು ಹಿಪ್ ಜಾಯಿಂಟ್ ತನಕನೂ ಫುಲ್ ಏಕ ಲಾಕ್ ಆಗಿದೆ. ಹಿಪ್ ಜಾಯಿಂಟ್ ಎರಡು ಹಿಪ್ ಜಾಯಿಂಟ್ ಮತ್ತು ಕುತ್ತಿಗೆಯಿಂದ ಹಿಡಿದು ಪೂರ್ತಿ ಲಾಕ್ ಆಗಿದೆ. ಮೂವ್ಮೆಂಟೇ ಇಲ್ಲ. ಮೂವ್ಮೆಂಟ್ ಇಲ್ಲ. ಎಷ್ಟು ವರ್ಷದಿಂದ ಈ ತರ ಆಗಿದೆ ಸರ್? ನಿಯರ್ಲಿ 25 years ಆಯ್ತು. ಎಷ್ಟು? 25 ವರ್ಷ ಆಯ್ತು. 25 ವರ್ಷ ಆಗಿದೆಯಾ? ಅಂದ್ರೆ ರೀಸನ್ ಎಲ್ಲಾದ್ರೂ ತೋರಿಸಿದ್ರಾ? ತೋರಿಸಿದ್ವಿ. ಅವರು ಬ್ಯಾಂಬೋಸ್ಟಿಕ್ ಡಿಸೀಸ್ ಅಂತ ಹೇಳಿದ್ರು. ಆಂಕಲೋಸಿಂಗ್ ಸ್ಪಾಂಡಲೈಟಿಸ್. ಓಕೆ. ಹೌದು, ಆ ತರ ಹೇಳಿದ್ರು ಸರ್. ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ಗೆ ಫುಲ್ ಅದು ನಾನು ಫಸ್ಟ್ ಕ್ಲಿಯರ್ ಆಗಿ ನೋಡಬೇಕು. ಅಂದರೆ ನೀವು ಯಾವ ಸ್ಟೇಜಲ್ಲಿ ಇದೆಯಾ, ಫುಲ್ ಎಲ್ಲ ಜಾಮ್ ಆಗಿದೆಯಾ, ಅಲ್ಲಿ ಪ್ಲೇಸ್ ಏನಾದರೂ ಇದೆಯಾ? ಬಿಕಾಸ್ ಈ ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅನ್ನೋದು ದಿಸ್ ಈಸ್ ಬಿಕಾಸ್ ಆಫ್ ದ ಫಾಲ್ಟ್ ಇನ್ ಯುವರ್ ಬ್ಲಡ್. ಅದು ಆಕ್ಚುಲಿ ನಮಗೆ ಬೆನ್ನಲ್ಲಿ ಒಂದ್ ಸೈಡ್ ಮಾತ್ರ ಸ್ವಲ್ಪ ಬ್ಲಾಕ್ ಇದು ಗ್ಯಾಪ್ ಇದೆ, ಬಾಕಿ ಎಲ್ಲೋ ಗ್ಯಾಪ್ ಇಲ್ಲ, ಎಲ್ಲ ಸ್ಟಿಫ್ ಲಾಕ್ ಆಗಿದೆ, ಎಲ್ಲ ಹಿಪ್ ಬ್ಲಾಕ್ ಆಗಿದೆ. ಹೌದು. ಸೊ ಡಿಸೀಸ್ ಎಷ್ಟಿದೆ ಅಂದ್ ಎಷ್ಟು ಡ್ಯಾಮೇಜ್ ಆಗಿದೆಯಾ ಜಾಯಿಂಟ್ ಅದು ನೋಡಿಕೊಂಡು ವೆದರ್ ವಿ ಕ್ಯಾನ್ ಟ್ರೀಟ್ ಆರ್ ನಾಟ್ ಅಂತ ನಾನು ಹೇಳ್ತೀನಿ. ಒಂದು ಸರ್ ಬನ್ನಿ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರೆ ಹೇಳಿ? ನಾವು ಮೈಸೂರಿಂದ. ಒಂದು ಸರ್ ಬಂದರೆ ಬಿಕಾಸ್ ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಪೇಷಂಟ್ಸ್ಗೂ ನಾವು ಟ್ರೀಟ್ ಮಾಡಿದ್ವಿ ಆ್ಯಂಡ್ ಹಿಪ್ ಜಾಯಿಂಟ್ಸೇ ಟ್ರೀಟ್ ಮಾಡಿದ್ವಿ. ಶಿ ಈಸ್ ಡೂಯಿಂಗ್ ಫೈನ್, ಒಂದು ಲೇಡಿ. ಆ್ಯಂಡ್ ನೀವು ಒಂದು ಸರ್ ಬಂದರೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆ್ಯಂಡ್ ಆಲ್ ರುಮಟಾಯ್ಡ್ ಆರ್ಥ್ರೈಟಿಸ್ ಎಲ್ಲ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ಗೂ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಡಿಸೀಸ್, ಹೌ ಇಸ್ ದ ಕಂಡೀಷನ್ ಆಫ್ ದ ಜಾಯಿಂಟ್, ವಾಟ್ ವಿ ಆರ್ ಟ್ರೀಟ್, ಅದರ ಮೇಲೆ ಡಿಪೆಂಡ್ ಆಗುತ್ತೆ. PRP ಟ್ರೀಟ್ಮೆಂಟಿಂದ ಇರುವಂತಹ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ ಇವಾಗ ಓಕೆ PRP ಟ್ರೀಟ್ಮೆಂಟ್ ಇಸ್ ಬೆಸ್ಟ್, ನೀವು ಆರಾಮಾಗಿ ತೊಗೊಳ್ಬೋದು ಅಂತ ಹೇಳ್ಬೋದು. ಬಟ್ ಕೆಲವೊಂದು ಟ್ರೀಟ್ಮೆಂಟ್ಸಿಂದ ಏನೋ ಒಂದು ಡಿಸ್ಅಡ್ವಾಂಟೇಜಸ್ ಇರುತ್ತಲ್ಲ, ಅದ್ರ ಬಗ್ಗೆನೂ ಜನ ಯೋಚನೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದು. ಸೊ ಈ PRP ಟ್ರೀಟ್ಮೆಂಟ್ ಮಾಡೋದು ವಿತ್ ಪೇಷಂಟ್ಸ್ ಓನ್ ಬ್ಲಡ್. ಸೊ ಆ ಪೇಷಂಟ್ ಪೇಷಂಟ್ಸಿಂದಾನೇ ಬ್ಲಡ್ ತೊಗೊಂಡು ಅದೇ ಪ್ರಾಸೆಸ್ ಮಾಡಿಬಿಟ್ಟು ಪ್ಲೇಟ್ಲೆಟ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ್ಯಂಡ್ ವಿ ಅಂದರೆ GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ತೆಗೆದ್ಬಿಟ್ಟು ವಿ ಗಿವ್ ಇನ್ ಟು ದ ಜಾಯಿಂಟ್. ಸೊ ನೋ ಮೆಡಿಸಿನ್ ಯೂಸ್ಡ್, ನೋ ಕೆಮಿಕಲ್ ಯೂಸ್ಡ್, 100% ಸೇಫ್. ಡಿಸ್ಅಡ್ವಾಂಟೇಜಸ್ ಅಂತೂ ಇರೋದೇ ಇಲ್ಲ. ಸೊ ನೋ ಹಾರ್ಮ್ ಟು ದ ಪೇಷಂಟ್. ದಿಸ್ ಈಸ್ 100% ಸೇಫೆಸ್ಟ್ ಪ್ರೊಸೀಜರ್. ಆ್ಯಂಡ್ ಅಡ್ವಾಂಟೇಜಸ್ ತೊಗೊಂಡ್ರೆ ದಿಸ್ ವಿಲ್ ಬಿ ಡನ್ ವಿತ್ ಅ ಸ್ಮಾಲ್ ಇಂಜೆಕ್ಷನ್. ಸೊ ಸ್ಮಾಲ್ ಇಂಜೆಕ್ಷನ್ ನೋ ಸರ್ಜರಿ, ನೋ ಬ್ಲಡ್ ಲಾಸ್ ಆ್ಯಂಡ್ ನೋ ಕಾಂಪ್ಲಿಕೇಶನ್ಸ್ ಲೈಕ್ ಸರ್ಜರಿದಿಂದ ಏನೇನು ಕಾಂಪ್ಲಿಕೇಶನ್ಸ್ ಇರ್ತಾರೆ, ಲೈಕ್ ಇನ್ಫೆಕ್ಷನ್ ಆಗಲಿ,
ಇಲ್ಲ ಮೆಟಲ್ ರಿಜೆಕ್ಷನ್ ಆಗಲಿ ಏನಾದರೂ ಇರಲಿ, ಆ ಥರ ಏನೂ ಇಲ್ಲ. ವಿತ್ ಎ ಸ್ಮಾಲ್ ಇಂಜೆಕ್ಷನ್ ಆ್ಯಂಡ್ ಇಮಿಡಿಯೇಟ್ ರಿಕವರಿ. ಇವತ್ತು ಇಂಜೆಕ್ಷನ್ ತೊಗೊಂಡ್ರೇನು ಇವತ್ತು ಅವ್ರಿಗೆ ಬೆಡ್ ರೆಸ್ಟ್ ಇಲ್ಲ, ವಿಲ್ ಟೆಲ್ ಟು ಡೂ ರುಟೀನ್ ಆ್ಯಕ್ಟಿವಿಟೀಸ್, ಬಟ್ ಡೂಸ್ ಡೋನ್ಸ್ ಮಾತ್ರ ಹೇಳ್ತೀವಿ. ಇದು ಮಾಡಬಾರ್ದು. 1 or 2 days ಸ್ವಲ್ಪ ಹೆವಿನೆಸ್ ಇರುತ್ತೆ ಫಾರ್ ದ ಪೇಷಂಟ್ ಇನ್ ದ ಜಾಯಿಂಟ್ ವಿತ್ ಇಟ್ ಅಷ್ಟೇ. ಬಟ್ ಅವ್ರ ಕೆಲಸ ಮಾಡೋಕ್ಕೇನು ಡಿಸ್ಕಂಫರ್ಟ್ ಏನೂ ಇರಲ್ಲ. ಆ್ಯಂಡ್ 100% ಸೇಫ್ ಒಂದೇ ಅಲ್ಲ, ಎಫೆಕ್ಟಿವ್ ಆಲ್ಸೋ. ವಾಟ್ ಎವರ್ ವಿ ಆರ್ ಗೆಟ್ಟಿಂಗ್ ವಿತ್ ಎಫೆಕ್ಟ್, ಅಂದರೆ ಈ ಸರ್ಜರಿಯಿಂದ ಇನ್ನೇನು ಪೇಯ್ನ್ ಕಮ್ಮಿ ಆ ಥರನೇ ಈ PRP ಎಲ್ಲ ಇಟ್ಸ್ ಗಿವ್ಸ್ ಆಲ್ಮೋಸ್ಟ್ 100% ರಿಸಲ್ಟ್ಸ್. ಇಟ್ ವರ್ಕ್ಸ್ ಟು ಎವ್ರಿ ಪೇಷಂಟ್ಸ್. ಶುಗರ್ ಪೇಷಂಟ್ಸ್ ತುಂಬ ಇದ್ರೆ ಸರ್ಜರಿ ಮಾಡೋಕ್ಕಾಗಲ್ಲ. ಹಾರ್ಟ್ ಪೇಷಂಟ್ಸ್ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ವಿ ಕಾನ್ ಡೂ ಸರ್ಜರಿ. ಕಿಡ್ನಿ ಪ್ರಾಬ್ಲಮ್, ಸೊ ಯು ಆರ್ ನಾಟ್ ಫಿಟ್ ಫಾರ್ ದ ಸರ್ಜರಿ ಅಂತ. ಬಟ್ ಈ ಥರ PRP ಅಲ್ಲಿ ಯಾವ ಕಂಡೀಷನ್ನಲ್ಲಿನೂ ಮಾಡ್ಬೋದು. ವೆದರ್ ದ ಪೇಷಂಟ್ ಈಸ್ ಸಫರಿಂಗ್ ವಿತ್ ಶುಗರ್ ಆಗಲಿ, BP ಆಗಲಿ, ಇಲ್ಲ ಹಾರ್ಟ್ ಆಗಲಿ, ಅವ್ರ ಕಿಡ್ನಿ ಪ್ರಾಬ್ಲಮ್, ಎನಿಥಿಂಗ್. ಬಟ್ ಒಂದು ಫ್ಯೂ ಕಂಡೀಷನ್ಸ್ ಇದೆ. ಏನಂದರೆ ಪ್ಲೇಟ್ಲೆಟ್ಸೇ ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ಬರಿಗೆ, ಆ ಥರ ಅವ್ರಿಗೆ ವಿ ಕಾನ್ ಡು. ಆ್ಯಂಡ್ ವೆನ್ ದೆರ್ ಇಸ್ ಎ ಬ್ಲಡ್ ಕ್ಯಾನ್ಸರ್ ವಿ ಕಾನ್ ಡು. ಆ್ಯಂಡ್ ಯಾವ ಜಾಯಿಂಟ್ ಟ್ರೀಟ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನೀಟ್ ಜಾಯಿಂಟ್ ಟ್ರೀಟ್ ಮಾಡಬೇಕು, ಶೋಲ್ಡರ್, ಆ ಜಾಯಿಂಟಲ್ಲಿ ಏನಾದರೂ ಇನ್ಫೆಕ್ಷನ್ ಅಕ್ಕಪಕ್ಕ ಇದ್ದರೆ ದೆನ್ ವಿ ಕಾನ್. ಒಂದು ದೀಸ್ 2-3 ಕಂಡೀಷನ್ಸ್ ಬಿಟ್ಟು ಎಲ್ಲ ಕಂಡೀಷನ್ಸಲ್ಲಿನೂ ಸೇಫಾಗಿ ಮಾಡ್ಬೋದು. ಆ್ಯಂಡ್ ವಿತ್ ನೋ ಕಾಂಪ್ಲಿಕೇಶನ್ಸ್ ಆರ್ ನೋ ಸೈಡ್ ಎಫೆಕ್ಟ್ಸ್ 100% ಸೇಫ್ಲಿ ವಿ ಕ್ಯಾನ್ ಡು. ಆ್ಯಂಡ್ ಏಜ್ ಲಿಮಿಟು ಇಲ್ಲ ಈ ಪೇಷಂಟ್. ಒಬ್ರೊಬ್ರಿಗೆ ಡೌಟ್ ಇರುತ್ತೆ, ಏಜ್ ತುಂಬ ಇದ್ದರೆ ನನಗೆ ಪ್ಲೇಟ್ಲೆಟ್ಸ್ ಏನೋ ಕಮ್ಮಿ ಆಗಿರುತ್ತೆ, ಇದು ವರ್ಕ್ ಆಗುತ್ತೋ ಆಗಲ್ವ ಅಂತ ತುಂಬ ಜನಕ್ಕೂ ಡೌಟ್ ಇರುತ್ತೆ. 100 years ಮೇಲೇನು 100% ಇದು ವರ್ಕ್ ಆಗುತ್ತೆ. ಓಕೆ, ಸೊ ಬಿಕಾಸ್ ಪೇಷಂಟ್ಸ್ಗೆ ಸ್ಕಿನ್ ಕಟ್ಟಾದರೆ 100 yearsವರೆಗೂ ಹೀಲ್ ಆಗಿಬಿಡುತ್ತೆ ಅಲ್ಲ. ಸೊ ಹೀಲ್ ಆಗ್ತಾಯಿದ್ರೆ ಪೇಷಂಟಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತೆ, ದೇ ವಿಲ್ ಹ್ಯಾವ್ ದ ಗ್ರೋತ್ ಫ್ಯಾಕ್ಟರ್ಸ್. ಬಟ್ ಅವ್ರಿಗೆ ರೆಸ್ಪಾನ್ಸ್ ಏನಾದರೂ ಸ್ಲೋ ಇರ್ಬೋದು. ಬಟ್ ಡೆಫಿನೆಟ್ಲಿ ಆಫ್ಟರ್ 100 ಮಾಡ್ಬೋದು. ಇನ್ ಚಿಲ್ಡ್ರನ್ ಆಲ್ಸೋ ವಿ ಕ್ಯಾನ್ ಡು. ವಿ ಡಿಡ್ 10 years ಗರ್ಲ್ಗೊಬ್ರಿಗೆ ಮಾಡಿದ್ದೀವಿ, ಆ್ಯಂಡ್ 99 years ಅಜ್ಜಕ್ಕೂ ಮಾಡಿದ್ದೀವಿ. ಆ್ಯಂಡ್ 99 years ಅಜ್ಜ ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿ ರೆಸ್ಪಾನ್ಸ್ ವೆರಿ ನೈಸ್. ಹಿ ಕೇಮ್ ಇನ್ ಎ ವೀಲ್ ಚೇರಲ್ಲಿ ಬಂದ್ಬಿಟ್ಟು, ಆ್ಯಂಡ್ ಹಿ ಕೇಮ್ ಅಲೋನ್. ನೋ ಒನ್ ವಾಂಟ್ಸ್, ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನೋ ಬೇಡ ಯಾನಕ್ಕೆ ಏಜಲ್ಲಿ ಅಂತ. ಬಟ್ ಹಿ ಕೇಮ್ ಅಲೋನ್ ಆ್ಯಂಡ್ ಹಿ ಗಾಟ್ ಟ್ರೀಟೆಡ್. ಆ್ಯಂಡ್ after 4 sittings he was absolutely fine and he was just walking. 4 sittings? 4 sittings. Okay. So he walked. And full 100 years we will not allow to do all activities like a youngster, but our age ke estu beku. And finally he was doing all activities. He was very happy actually. ಈ PRP ಟ್ರೀಟ್ಮೆಂಟ್ ಓಕೆ, ಸ್ಕಿನ್ ಹೇರ್ ಎಲ್ಲ ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಅಂದರೆ ಈಗ ನೀ ರೀಪ್ಲೇಸ್ಮೆಂಟ್ಗೆ ನಾವು ಸರ್ಜರಿ ಬಿಟ್ಟು PRP ಟ್ರೀಟ್ಮೆಂಟನ್ನು ಕೊಡ್ತಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇತ್ತೀಚೆಗೆ ಇವಾಗ ರೀಸೆಂಟಾಗಿ ಕೇಳ್ತಾ ಇದ್ದೀವಿ PRP ಟ್ರೀಟ್ಮೆಂಟ್ ಕೂಡ ಇದೆ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈಸ್, ಇದೇನೋ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿ ಇದೆಯಾ ಅಥವಾ ಇದು ಗೌರ್ಮೆಂಟಿಂದ ಅಪ್ರೂವ್ ಆಗಿದೆಯಾ ಅಂತ? ದಿಸ್ ಇಸ್ ಕಾಮನ್ ಕ್ವೆಶನ್ ಫ್ರಮ್ ದ ಪೇಷಂಟ್ಸ್ ಫಾರ್ ಮಿ. ಮೇಡಮ್ ಇದು ಎಕ್ಸ್ಪೆರಿಮೆಂಟಲ್ ಸ್ಟಡಿನಾ ಇನ್ನು ಅಂತ. ಇಲ್ಲ, ದಿಸ್ ಈಸ್ ಡನ್ ಸಿನ್ಸ್ 1930s ಇಂದಾನೇ ನಡೀತಾ ಇದೆ. ಸೊ ಸಿನ್ಸ್ ಸೋ ಮೆನಿ ಇಯರ್ಸ್ ಅಂಡರ್ US UK ಅಲ್ಲಿ ದಿಸ್ is followed only for the high profile athletes. ಅವ್ರಿಗೆ ಇಂಜುರಿ ಆಗಿರುತ್ತೆ, ಟೆಂಡಾನ್ ಆಗಲಿ, ಲಿಗಮೆಂಟ್ ಆಗಲಿ, ದೇ ಯೂಸ್ ಟು ಗಿವ್ ದಿಸ್ PRP ಟು ದೇರ್ ಜಾಯಿಂಟ್ಸ್. ಅಂದರೆ ಜಾಯಿಂಟ್ ಅವ್ರ ಲಿಗಮೆಂಟನ್ನು ಅಲ್ಲಿ ಕೊಡ್ತಾ ಇದೆ. ಬಟ್ ಫಾರ್ ಸೋ ಮೆನಿ ರೀಸನ್ಸ್ ಇದು ಲೈಟಲ್ಲಿ ಬಂದಿಲ್ಲ. ಬಟ್ ಇಲ್ಲಿ 2016-17 ನಾವು ಅಂದರೆ ಇಫ್ ವಿ ಫೌಂಡ್ ದಟ್ PRP ವರ್ಕ್ಸ್ ಎಕ್ಸಲೆಂಟ್ಲಿ ಫಾರ್ ದ ಜಾಯಿಂಟ್ ಡಿಸೀಸಸ್, ಜಾಯಿಂಟ್ಸ್ಗೆ, ಇಂಜುರೀಸ್ಗೆ ಆರ್ ಎನಿ ಆರ್ಥ್ರೈಟಿಸ್ ಕಂಡೀಷನ್ಸ್ಗೆ ಇದು ವಂಡರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಬಟ್ US ಪೀಪಲ್ ಆರ್ ಡಿಫ್ರೆಂಟ್ ಆ್ಯಂಡ್ ಇಂಡಿಯನ್ ಪೀಪಲ್ ಆರ್ ಡಿಫ್ರೆಂಟ್. ನಮ್ಮ ಆ್ಯಕ್ಟಿವಿಟೀಸ್ಗೆ, ನಮ್ಮ ಫುಡ್ ಸ್ಟೈಲ್ ಹ್ಯಾಬಿಟ್ಸ್ಗೆ ಇದು ಹೇಗೆ ವರ್ಕ್ ಆಗುತ್ತೆ, ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಡು ಅಂತ ಒಂದು ಪ್ರಾಪರ್ ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯೋನ್ ಹಾಸ್ಪಿಟಲ್. ಸೊ ಯಾವ ಸ್ಟೇಜಲ್ಲಿ ಎಷ್ಟು ಬೇಕಾಗುತ್ತೆ. ಸೊ ವಿ ಡಿಡ್ ಲಾಟ್ ಆಫ್ ರಿಸರ್ಚ್. ಸೊ ಯಾವ ಸ್ಟೇಜಲ್ಲಿ ಎಷ್ಟು ಬೇಕಾಗುತ್ತೆ, ಆ್ಯಂಡ್ ಅರ್ಲಿ ಸ್ಟೇಜಲ್ಲಿ 1 or 2 sittings ಬೇಕು, ಥರ್ಡ್ ಸ್ಟೇಜಲ್ಲಿ 3-4 sittings, ಆ್ಯಂಡ್ ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಅಂತ ಒಂದು ಪ್ರಾಪರ್ ಪ್ರೋಟೋಕಾಲ್. ಆಫ್ಟರ್ ದ ಟ್ರೀಟ್ಮೆಂಟ್ ಆಲ್ಸೋ ಹೌ ದ ಪೇಷಂಟ್ ಶುಡ್ ಟೇಕ್ ಕೇರ್. ರಿಹ್ಯಾಬಿಲಿಟೇಷನ್ ಆಗಲಿ, ಡೈಟ್ ಆಗಲಿ, ಇಲ್ಲ ಒಂದು ಎಕ್ಸಸೈಸ್ ಆಗಲಿ, ಎವ್ರಿಥಿಂಗ್. ಅಂದರೆ ಇಟ್ ಶುಡ್ ಬಿ ಎ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಏನೋ ನಾನು ಕಾರ್ಟ್ಲೇಸ್ ಟ್ರೀಟ್ ಮಾಡಿದ್ದೀನಿ, ಅದು ಕಮ್ಮಿ, ಅದೆಲ್ಲ ವಾಸಿ ಆಗಿದೆ, ನಾನು ನಾರ್ಮಲ್ ನಡಿಬೋದ? ಇಲ್ಲ. ಫಾರ್ ಎನಿ ಜಾಯಿಂಟ್ ಟು ವರ್ಕ್ ನಾರ್ಮಲಿ, ಅಲಾಂಗ್ ವಿತ್ ದ ಜಾಯಿಂಟ್ ಮಸಲ್ಸ್ ಶುಡ್ ಬಿ ಸ್ಟ್ರಾಂಗ್. ಸೊ ಪ್ರಾಪರ್ ಎಕ್ಸಸೈಸಸ್ ಇರುತ್ತೆ, ಅದು ಫಾಲೋ ಮಾಡಬೇಕು. ಡೂಸ್ ಡೋಂಟ್ಸ್ ಇರುತ್ತೆ, ಅಂದರೆ ಡಿಪೆಂಡಿಂಗ್ ಆನ್ ದ ಏಜ್. ಯಂಗ್ಸ್ಟರ್ಸ್ಗೆ ಜಾಸ್ತಿ ಏನಿರಲ್ಲ, ಬಟ್ ಓಲ್ಡ್ ಏಜ್ ಪೀಪಲ್ಗೆ ಅವ್ರ ಏಜ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಇಲ್ಲ ನಾನು ತುಂಬ ಓಡಾಡ್ತೀನಿ ಅವರಂತ ಮತ್ತೆ ಒಂದು ಆಫ್ಟರ್ ಫ್ಯೂ ಇಯರ್ಸ್ ಲೈಕ್ 8 years ಮತ್ತೆ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಏಜ್ ದೇರ್ ಆ್ಯಕ್ಟಿವಿಟೀಸ್ ವಿಲ್ ಬಿ ದೆ ಆ್ಯಂಡ್ ದೇರ್ ಎಕ್ಸಸೈಸಸ್ ಆರ್ ರಿಹ್ಯಾಬಿಲಿಟೇಷನ್ ವಿಲ್ ಬಿ ದೆ. ಆ್ಯಂಡ್ ಒಬೇಸಿರಿ ಅವ್ರಿಗೆ ಡೈಟ್ ಚಾರ್ಟ್ ಎಲ್ಲ ಇರುತ್ತೆ. ಡೆಫಿನೆಟ್ಲಿ ದೇ ಹ್ಯಾವ್ ಟು ರೆಡ್ಯೂಸ್ ವೇಟ್. 1 kilo ಕಮ್ಮಿ ಆದ್ರೇನು ಪೇಷಂಟ್ 10 times ಮಂಡಿ ಮೇಲೆ ಸ್ಟ್ರೆಸ್ ಕಮ್ಮಿ ಆಗಿಬಿಡುತ್ತೆ. ಸೊ ದೇ ಹ್ಯಾವ್ ಟು ರೆಡ್ಯೂಸ್ ವೇಟ್ ಅಟ್ ಎನಿ ಕಾಸ್ಟ್. ಅಂದರೆ ಆ ಥರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ ಟ್ರೀಟ್ ಮಾಡ್ತೀವಿ. ಇಟ್ ಶುಡ್ ನಾಟ್ ಕಮ್ ಬ್ಯಾಕ್ ಅಗೇನ್ ಅಂತ.
ಈಗ ಸರ್ಜರಿ ಆದರೆ ಓಕೆ ಫೈನ್, ಒಂದ್ಸಲ ಸರ್ಜರಿ ಮಾಡಿಸ್ಕೊಂಡಿದ್ವಿ ಮತ್ತೆ ರಿಯಾಕರ್ ಆಗೋ ಚಾನ್ಸಸ್ ಕಮ್ಮಿ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಬಟ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಒಂದೆರಡು ಸೆಷನ್ನು ಅದು ಸರ್ಜರಿ ಇರಲ್ಲ, ಏನು ನೋ ಕಟ್ ನೋ ಇದೇನು ಏನೂ ಇರಲ್ಲ. ಸೊ ಬರೀ ಒಂದು ಪಿ ಆರ್ ಪಿ ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಕ್ಯೂರ್ ಆಗುತ್ತೆ, ಇಟ್ಸ್ ಫೈನ್. ವಾಟ್ ಇಫ್ ಮತ್ತೆ ರಿಯಾಕರ್ ಆಗೋ ಚಾನ್ಸಸ್ ಇದೆಯಾ? ಬಿಕಾಸ್ ಎಲ್ರಿಗೂ ಇರುತ್ತೆ, ಒಂದೆರಡು ಸೆಷನ್ ತೊಗೊತೀನಿ ಹುಷಾರಾಗುತ್ತೆ, ಒಂದು 6 months ಬಿಟ್ಟು ಅಥವಾ 1 year ಬಿಟ್ಟು ಮತ್ತೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂತ. ಸೊ ದಿಸ್ ಈಸ್ ಆಲ್ಸೋ ಎ ಕಾಮನ್ ಕ್ವೆಶನ್, ಎವ್ರಿ 6 months ತೊಗೋಬೇಕಾ ನಾವು ಅಂತ. ಸೊ ಎಷ್ಟು ಡ್ಯಾಮೇಜ್ ಇದ್ದರೆ ಅದ್ರ ಮೇಲೆ ನಾವು ಇಷ್ಟು ಶಾರ್ಟ್ಸ್ ಅಂತ ಕೊಡ್ತೀವಿ. ಆ್ಯಂಡ್ ಇಫ್ ದ ಡ್ಯಾಮೇಜ್ ಇಸ್ ಮೋರ್ 2 or 3 ಶಾರ್ಟ್ಸ್ ಬೇಕಾಗುತ್ತೆ. ಒನ್ಸ್ ಇಟ್ಸ್ ಕಂಪ್ಲೀಟ್ಲಿ ರಿಕವರ್ ಅಂದರೆ ಅದು ಹೀಲ್ ಆಗ್ತಾ ಇದೆ ಅಂದರೆ ವಿಲ್ ಡು ಫಾಲೋ ಅಪ್ ಸ್ಕ್ಯಾನ್ಸ್, ಹೌ ಇಟ್ ಈಸ್ ಗ್ರೋಯಿಂಗ್ ಆ್ಯಂಡ್ ಹೌ ಪೇಷಂಟ್ ಈಸ್ ಡೂಯಿಂಗ್ ಇದು. ಸೊ ಯೂಶ್ವಲಿ ಕರೆಕ್ಟಾಗಿ ಹೇಳಿದರೆ ಪಿ ಆರ್ ಪಿ ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ 6 months ಬೇಕಾಗುತ್ತೆ. ಸೊ ಇಟ್ಸ್ ನಾಟ್ ಎವ್ರಿ 6 months ತೊಗೋಬೇಕು ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ 3 ಪೇಷಂಟ್ ಬಂದಿದ್ರು, ಇಫ್ ಐ ಗಿವ್ ಓನ್ಲಿ 1 sitting ಪಿ ಆರ್ ಪಿ, ವಿಲ್ ಇಟ್ ವರ್ಕ್ಸ್? ನೋ, ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ವರ್ಕ್. ಅಂದರೆ ವರ್ಕ್ ಆಗುತ್ತೆ ಬಟ್ 1 or 1 year 2 years ಸೊ ಮತ್ತೆ ತೊಗೋಬೇಕಾಗುತ್ತೆ. ಬಟ್ ಸ್ಟೇಜ್ 3ಗೆ 3-4 sittings ಯೂಶ್ವಲಿ ಬೇಕಾಗುತ್ತೆ. ಆ ಥರ ಕಂಪ್ಲೀಟಾಗಿ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್. ನೋ ನೀಡ್ ಟು ರಿಪೀಟ್ ಎವ್ರಿ 6 months or 1 year ಮತ್ತೆ ರಿಪೀಟ್ ಮಾಡೋದು ಬೇಕೇ ಆಗಿಲ್ಲ. ಇದು ಲಾಂಗ್ ಲಾಸ್ಟಿಂಗ್, ಒಬ್ಬರು ಪರ್ಮನೆಂಟ್ ಅಂತಲೂ ಹೇಳ್ಬೋದು ಇದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಪಿ ಆರ್ ಪಿ ಬಗ್ಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕವರ್ಗೆ ಮುಖ್ಯ ಬಂದು ಮಾತನಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪೇಯ್ನ್ ಪ್ರಾಬ್ಲಮ್ ಇದ್ದರೆ ಅಥವಾ ನೀವು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಡ್ಬೇಕು ಅಥವಾ ಪೇಯ್ನ್ ರಿಲೀಫ್ ಆಗಬೇಕು ಅನ್ನುವಂಥ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಎಪಿಯೋನ್ ಪೇಯ್ನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು. ಅಡ್ರೆಸ್ ಈ ರೀತಿಯಾಗಿರುತ್ತೆ. ನಂಬರ್ 946 21st Main, Banshankari, 2nd stage, near BDA Complex, Bangalore 560070. ಫೋನ್ ನಂಬರನ್ನು ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9063116311. ಮತ್ತೊಂದು ಸಂಖ್ಯೆ 6361229911. ಇದಾಗುತ್ತೆ ಹೊತ್ತಿನ ಹೆಲ್ತ್ ಸೆಂಟರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.